ಬೆಳವಣಿಗೆ ನಿಜವಾಗ್ಲೂ ಅತ್ಯಂತ ಸಹಕಾರಿ. ಮಕ್ಕಳ ಮಿದುಳು, ಕಣ್ಣು, ಎಲುಬು ಎಲ್ಲ ಗಟ್ಟಿಯಾಗುತ್ತೆ. ಆದರೆ ಈ ಖದೀಮರು ಈ ತುಪ್ಪನ ಯಾವ ರೀತಿಯೆಲ್ಲ ವಿಷ ಮಾಡ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಕವರ್ ಸ್ಟೋರಿ ತಂಡ ಆ ಮಾಫಿಯಾದೊಳಗೆ ನುಗ್ಗಿಯೇ ಬಿಡ್ತು. ಮಾಫಿಯಾದೊಳಗೆ ಹೋದ ನಮಗೆ ಆದ ಅನುಭವ ಹೇಗಿತ್ತು ಅನ್ನೋದನ್ನ ಹೇಳ್ತೀನಿ ಬನ್ನಿ. ಡೆಡ್ಲಿ ಅಡ್ಡಾದೊಳಗೆ ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ಕಾರ್ಯಾಚರಣೆ. ಎಸ್, ಇದೊಂದು ಭಯಾನಕ ಅಡ್ಡ. ಈ ಅಡ್ಡದೊಳಗೆ ನುಗ್ಗೋದು ಅಂದ್ರೆ ನರಕದೊಳಗೆ ಪ್ರವೇಶ ಮಾಡಿದಂತೆ. ಅತ್ಯಂತ ಅಪಾಯಕಾರಿಯಾಗಿರೋ ಈ ಡೆಡ್ಲಿ ಅಡ್ಡದೊಳಗೆ ಕವರ್ ಸ್ಟೋರಿ ತಂಡ ನುಗ್ಗಿಯೇ ಬಿಡ್ತು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯ ಕಾದಿತ್ತು. ಯಾಕಂದ್ರೆ ಈ ಹಿಂದೆ ಇಲ್ಲಿಗೆ ಬಂದವರನ್ನ ಈ ಮಾಫಿಯಾ ಮಂದಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಕಳುಹಿಸಿದ್ರು. ಆದ್ರೂ ನಾವು ಅಲ್ಲಿಗೆ ನುಗ್ಗಿಯೇ ಬಿಟ್ವಿ. ನುಗ್ಗಿ ನೋಡಿದಾಗ ನಮಗೆ ಶಾಕ್ ಕಾದಿತ್ತು. ಯಾಕಂದ್ರೆ ಅದು ನಕಲಿ ತುಪ್ಪ ತಯಾರಿಸೋ ಅಡ್ಡ ಆಗಿತ್ತು. ನಾನೀಗ ಚಿಟುಗುಪ್ಪಾದ ಒಂದು ಅರಣ್ಯ ಪ್ರದೇಶದಲ್ಲಿ ತಯಾರಿಸುವಂಥ ಘಟಕದಲ್ಲಿದ್ದೀನಿ. ಇಲ್ಲಿ ನೋಡಿ, ಇದುವೇ ಆ ಪ್ರದೇಶ. ನಮಗಂತೂ ಇಲ್ಲಿ ಮೂಗು ಬಿಡಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಸ್ಮೆಲ್ ಹೊಡಿತಿದೆ, ವಾಂತಿ ಬರ್ತಿದೆ. ಆದರೂ ಕೂಡ ನಿಮಗೆ ಈ ಚಿತ್ರಣನ ತೋರಿಸಲೇಬೇಕು ಅಂತ ಅವೆಲ್ಲವನ್ನ ಸಹಿಸ್ಕೊಂಡು ನಾವು ತೋರಿಸ್ತಿದ್ದೀವಿ. ನೋಡಿ, ಇದುವೇ ಆ ಜಾಗ. ಇಲ್ಲಿ ಇರುವಂಥದ್ದು ಈ ಎಲುಬುಗಳನ್ನೆಲ್ಲ ನೋಡಿದ್ರೆ ಎಲ್ಲವೂ ಕೂಡ ದನದ ಎಲುಬು. ಈ ದನದ ಎಲುಬನ್ನು ಇವರು ಇಲ್ಲಿ ನೋಡಿ, ಈ ರೀತಿ ದನದ ದನವನ್ನು ಕಡಿದು ಅದರ ಚರ್ಬಿನ ಆ ಬಾಂಡ್ಲಿಗೆ ಹಾಕ್ತಾರೆ. ಬಾಂಡ್ಲಿಯೊಳಗೆ ಚರ್ಮದಲ್ಲಿರುವಂಥ ಚರ್ಬಿನ ಹಾಕಿ ಕುದಿಸ್ತಾರೆ. ಒಂದು 2-3 ದಿನ ಹಾಕಿ ಕುದಿಸಿದಾಗ ಅದರಲ್ಲಿ ಒಂಥರ 3 ರೀತಿಯ ದ್ರವ ಬರುತ್ತೆ. ಒಂದು ಎಣ್ಣೆ ರೀತಿಯಲ್ಲಿ ಬರುತ್ತೆ. ಜೊತೆಗೆ ಈ ಎಲುಬನ್ನೆಲ್ಲ ಪುಡಿ ಮಾಡಿ ಆ ಪುಡಿನ ಕೂಡ ಒಂದು ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ನೀವು ನೋಡ್ತಿರ್ಬೋದು, ಈ ಪ್ರದೇಶ ತುಂಬ ಬರೀ ಎಲುಬು, ಚರ್ಬಿಗಳು ಮತ್ತು ದನದ ಗೊರಸು ಇವೆಲ್ಲ ಇದೆ. ಇಡೀ ವಾತಾವರಣ ತುಂಬ ಇದೇ ತುಂಬ್ಕೊಂಡು ಬಿಟ್ಟಿದೆ. ಇಲ್ಲಿ ಎಂಟ್ರಿ ಕೊಡೋಕ್ಕೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ, ಅಷ್ಟೊಂದು ಜನ ಇಲ್ಲಿ ಕೆಲಸ ಮಾಡಿರ್ತಾರೆ. ಆಮೇಲೆ ನಿಮಗೊಂದು ವಿಚಾರ ತಿಳಿಸ್ಲೇಬೇಕು, ಈ ದಂಧೆನ ಮಾಡ್ತಿರೋದು ಹೊರ ರಾಜ್ಯದಿಂದ ಬಂದ ಒಬ್ಬ ವ್ಯಕ್ತಿ. ಹೊರ ರಾಜ್ಯದಿಂದ ಬಂದು ಹೊರ ರಾಜ್ಯದ ಜನರನ್ನು ಇಲ್ಲಿ ಕರೆಸಿ ಅವರಿಂದ ಕೆಲಸ ಮಾಡಿಸ್ತಾರೆ. ದನದ ಎಲುಬು ಕೊಬ್ಬಿನಿಂದ ಅಲ್ಲಿ ಮಾಫಿಯಾ ಮಂದಿ ತುಪ್ಪ ತಯಾರಿಸ್ತಿದ್ರು. ಭಾರಿ ಪ್ರಮಾಣದಲ್ಲಿ ನಕಲಿ ತುಪ್ಪ ತಯಾರಿಸೋ ಈ ಮಾಫಿಯಾ ಬೀದರ್ನಲ್ಲಿ ನೆಲೆಯೂರಿತ್ತು. ಕೆಲ ವರ್ಷಗಳ ಹಿಂದೆಯೇ ಕವರ್ ಸ್ಟೋರಿ ತಂಡ ಅಲ್ಲಿಗೆ ನುಗ್ಗಿ ಆ ಮಾಫಿಯಾದ ಬಣ್ಣ ಬಯಲು ಮಾಡಿತ್ತು. ಆದ್ರೆ ನಮ್ಮ ಸರ್ಕಾರದ ನಿರ್ಲಕ್ಷ್ಯದಿಂದ ಆ ಮಾಫಿಯಾ ಇವತ್ತಿಗೂ ಆಕ್ಟಿವ್ ಆಗಿ ಜನರಿಗೆ ವಿಷ ಉಣಿಸುತ್ತಲೇ ಇದೆ. ಇವತ್ತಿಗೂ ಆ ಕೊಳಕು ವಿಷಕಾರಿ ತುಪ್ಪವನ್ನ ನಗರ ಪ್ರದೇಶಗಳಿಗೆ ರವಾನಿಸುತ್ತಲೇ ಇದೆ. ಬೆಂಗಳೂರಿನಲ್ಲಿ ನಕಲಿ ತುಪ್ಪ ಅಡ್ಡ, ನಿತ್ಯ ಟನ್ಗಟ್ಲೆ ಮಾರಿ ಮೋಸ. ಬೀದರ್ ಬಿಡಿ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ ಈ ನಕಲಿ ತುಪ್ಪದ ಅಡ್ಡ ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಆ ಅಡ್ಡವನ್ನ ಹುಡುಕಲು ಪ್ರಾರಂಭಿಸಿದ್ವಿ. ಮೊದಲು ನಾವು ದೇಸಿ ತುಪ್ಪ ಅಂತ ಹೇಳಿ ಬೆಂಗಳೂರಿನ ಮನೆ ಮನೆಗೆ ಹೋಟೆಲ್ಗಳಿಗೆ ತುಪ್ಪ ಮಾರುತ್ತಿದ್ದ ವೆಂಕಟಾಚಲ ಅಂಡ್ ಗ್ಯಾಂಗ್ ಎಲ್ಲಿಂದ ತುಪ್ಪ ತರುತ್ತೆ ಅನ್ನೋದನ್ನ ಪತ್ತೆ ಹಚ್ಚಲು ಶುರು ಮಾಡಿದ್ವಿ. ಆಗ ನಾವು ನೇರವಾಗಿ ತಲುಪಿದ್ದು ಬೆಂಗಳೂರಿನ ಕಾಟನ್ ಪೇಟೆಯ ಪೊಲೀಸ್ ರಸ್ತೆಯಲ್ಲಿರೋ ಮಣಿಮೇಘಲೈ ಡೈರಿ ಫಾರಂಗೆ. ಇಲ್ಲಿನ ಗೋಡೌನ್ ಒಳಗೆ ನುಗ್ಗಿದಾಗ ದೇಸಿ ತುಪ್ಪದ ಬಣ್ಣ ಬಯಲಾಯಿತು. ನೀವು ತಿನ್ನೋ
ತಿನ್ನೋ ತುಪ್ಪ ಎಷ್ಟೊಂದು ಅಪಾಯಕಾರಿ ಇದೆ ಅನ್ನೋದನ್ನು ನಾವು ಇಲ್ಲಿ ಈ ಒಂದು ಕಾಟನ್ಪೇಟೆಯ ಪೊಲೀಸ್ ರೋಡಲ್ಲಿ ನುಗ್ಗಿರುವಂಥ ಒಂದು ಅಂಗಡಿಯಲ್ಲಿ ಗೊತ್ತಾಗುತ್ತೆ ನೋಡಿ. ಈ ರೀತಿ ವನಸ್ಪತಿನ ಮಿಕ್ಸ್ ಮಾಡಿಕೊಂಡು ಈ ರೀತಿ ತುಪ್ಪನ ಮಾಡಿಕೊಂಡು ಬೆಣ್ಣೆ ಅಂತೆಲ್ಲ ಹೇಳ್ಕೊಂಡು ಜನರಿಗೆ ಮಾರ್ತಿರ್ತಾರೆ. ಯಾವ ರೀತಿ ಪ್ರದೇಶ ಇದೆ ನೋಡಿ, ಡಬ್ಬಗಟ್ಟಲೆ ತುಪ್ಪನ ಮಾಡಿಕೊಂಡು ಜನರಿಗೆ ಪ್ರತಿನಿತ್ಯ ವಿಷ ತಿನ್ನಿಸ್ತಿದ್ದಾರೆ ನೋಡಿ. ಯಾವ ರೀತಿ ಎಣ್ಣೆ ಬೇಡಾದ ವಸ್ತುಗಳನ್ನೆಲ್ಲ ಸೇರಿಸಿ ಇವರು ಡಬ್ಬಗಟ್ಟಲೆ ಪ್ರತಿನಿತ್ಯ ರಿಟೇಲ್ ರೂಪದಲ್ಲಿ ಸೈಕಲ್ಗಳಲ್ಲಿ ಎಲ್ಲ ರೀತಿಯಲ್ಲಿ ಈ ರೀತಿ ತುಪ್ಪನ ಮಾರ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಇದು ದಿನನಿತ್ಯ ಮಕ್ಕಳಿಗೆ ತಿನ್ನಿಸಿದ್ರೆ ಕ್ಯಾನ್ಸರ್ ಗ್ಯಾರಂಟಿ. ಯಾವುದೇ ಬ್ರ್ಯಾಂಡ್ ಇಲ್ಲದೆ ಬಿಂದಾಸಾಗಿ ಜನರಿಗೆ ದೇಸಿ ತುಪ್ಪದ ಹೆಸರಲ್ಲಿ ವಿಷ ತಿನ್ನಿಸುತ್ತಿದ್ದ ಈ ಫ್ಯಾಕ್ಟರಿ ಮಾಲೀಕರ ಬಳಿ ಬೆಣ್ಣೆ ತುಪ್ಪ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಆತ ಹೇಳಿದ ಉತ್ತರ ಕೇಳಿ. ಬ್ರ್ಯಾಂಡ್ ಇಲ್ಲ ಮೇಡಮ್, ನಮ್ದು ನಾವು ಲೂಸೇ ಮಾರೋದು. ಪ್ಯೂರ್ ತುಪ್ಪ ರೆಡಿ ಮಾಡಲ್ಲ ನಾವು, ನಮ್ಗೆ ಯಾರ ತಂದು ಕೊಡ್ತಾರೆ. ತಿನ್ನಲು ಯೋಗ್ಯವಲ್ಲ, ಅತ್ಯಂತ ಅಪಾಯಕಾರಿ ಅಂತ ಸರ್ಕಾರಿ ಪ್ರಯೋಗಾಲಯವೇ ವರದಿ ಕೊಟ್ಟಿರೋ ಈ ತುಪ್ಪ ಮಾರಾಟಗಾರ ನಿತ್ಯ ಹೋಟೆಲ್ ಮತ್ತು ಮನೆಗಳಿಗೆ ಟನ್ಗಟ್ಲೆ ತುಪ್ಪವನ್ನ ಮಾರಾಟ ಮಾಡ್ತಿದ್ದಾನೆ ಗೊತ್ತಾ. ಲೈಸೆನ್ಸ್ ಇಲ್ಲದೆ ತುಪ್ಪ ಮಾರ್ತಾರೆ, ಪ್ಯೂರ್ ಅಂತ ಮೋಸ ಮಾಡ್ತಾರೆ. ಮುಂದೆ ನಾವು ನಮ್ಮ ಕಾರ್ಯಾಚರಣೆ ಪ್ರಾರಂಭಿಸಿದ್ದು ಬಿನ್ನಿಪೇಟೆಯಲ್ಲಿರೋ ಲಕ್ಷ್ಮಣ್ ಕೃಷ್ಣ ತುಪ್ಪದ ಫ್ಯಾಕ್ಟರಿಯಲ್ಲಿ. ಕೃಷ್ಣ ತುಪ್ಪ ಮಾಡುವಂತಹ ಜಾಗ ನೋಡಿ ಇದು. ಇದು ತಮಿಳುನಾಡಿನಿಂದ ಬರುವಂತಹ ಬೆಣ್ಣೆ ಅಂತ ಹೇಳ್ತಿದ್ದಾರೆ. ಬೆಣ್ಣೆ, ಆದರೆ ಬೆಣ್ಣೆ ಥರ ಎಲ್ಲ ಪಕ್ಕಾ ವನಸ್ಪತಿ ಥರ ಕಾಣ್ತಾ ಇದೆ. ಆಮೇಲೆ ಇದೊಂದು ರೀತಿಯ ಬೆಣ್ಣೆ ನೋಡಿ. ನಾವು ತಿನ್ನೋ ತುಪ್ಪ ಹೇಗಿದೆ ನೋಡಿ. ತಮ್ಮದು ಪ್ಯೂರ್ ದೇಸಿ ತುಪ್ಪ ಅಂತ ಹೇಳಿಕೊಳ್ಳೋ ಇವರು ತಮಿಳುನಾಡಿನಿಂದ ಬೆಣ್ಣೆ ತರಿಸಿ ತುಪ್ಪ ತಯಾರು ಮಾಡ್ತಾರಂತೆ. ಇದು ಬಂದ್ಬಿಟ್ಟು ನಂದು ಓನ್ ತಮಿಳುನಾಡು ಡೈರಿಯಿಂದ ಬಟರ್ ಬರುತ್ತೆ ಆ ಪ್ರೋಸೆಸ್. ಇನ್ನೊಂದು ಬಂದ್ಬಿಟ್ಟು ಏಜೆನ್ಸಿ ನಂದು. ಇವರ ಬಳಿಯಿಂದ ತುಪ್ಪ ಖರೀದಿಸಿದ ನಾವು ಸ್ಯಾಂಪಲ್ ಅನ್ನ ರಾಜ್ಯದ ಆಹಾರ ಸಂರಕ್ಷಣಾ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸಿದ್ವಿ. ಪರೀಕ್ಷೆಯಲ್ಲಿ ಈ ತುಪ್ಪ ತಿನ್ನಲು ಯೋಗ್ಯವಲ್ಲ, ಇದರಲ್ಲಿ ಬೇರೆ ಕೊಬ್ಬು ಮಿಕ್ಸ್ ಆಗಿದೆ ಅಂತ ವರದಿ ಬಂತು. ಎಂಥ ಮೋಸ ಅಲ್ವಾ. ಇಂಥ ತುಪ್ಪವನ್ನ ಜನರಿಗೆ ತಿನ್ನಿಸಿ ಮಾರಕ ಕಾಯಿಲೆ ಕೊಡೋ ಇಂಥ ದಂಧೆಕೋರರಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಅಂತ ನಾವು ನಿರ್ಧರಿಸಿದ್ವಿ. ಅದಕ್ಕಾಗಿ ಒಂದು ಭರ್ಜರಿ ಪ್ಲಾನ್ ಮಾಡಿದ್ವಿ. ದೇಸಿ ತುಪ್ಪದ ಹೆಸರಲ್ಲಿ ಜನರಿಗೆ ವಿಷ ಉಣಿಸಿ ಮೋಸ ಮಾಡೋ ಖದೀಮರನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ನಾವು ಆ ಖದೀಮರಿಗೆ ಯಾವ ರೀತಿ ಪಾಠ ಕಲಿಸಿದೀವಿ ಅನ್ನೋದನ್ನ ಹೇಳ್ತೀನಿ.